ಸೊ ಸರ್ ಫಸ್ಟು ಆಡಿಯನ್ಸ್ ಕ್ಯೂರಿಯಾಸಿಟಿನ ರೆಪ್ರೆಸೆಂಟ್ ಮಾಡ್ತಾ ಈಗ ಕೊರಿಯನ್ ಮ್ಯಾಸ್ಟಿಫ್ ಅಂತ ಒಂದಷ್ಟು ಈ ಡಾಗ್ ಓಕೆ ಬ್ರೀಡ್ಸ್ಗಳದ ವಿಶೇಷಗಳು ಒಂಚೂರು ನಮ್ಗೆ ಹೇಳಿ. ಫಸ್ಟ್ ಐ ಸ್ಟಾರ್ಟ್ ವಿತ್ ಒಕಾಮಿ ಓನ್ಲಿ. ನೀವು ಓಕೆ ಇದ್ರದ್ದು ಹಿಸ್ಟ್ರಿ ಹೇಳಿದ್ರಿ. ಅಂದರೆ ವರ್ಲ್ಡಲ್ಲೇ ಒಂದು ವುಲ್ಫನ್ನ ನಾಯಿನ ಕ್ರಾಸ್ ಮಾಡಿಸಿ ಒಂದು 5 5 ಜನರೇಷನ್ ಜನರೇಷನ್ ಕಾದು ನಂತರ ಅದನ್ನು ಸೌಮ್ಯವಾಗಿಸಿ ಹೌದು ಈಗ ಹೌದು ಅದನ್ನು ನಾಯಿ ರೇರೆಸ್ಟ್ ಒಕಾಮಿ. ಈಗ ಓಕೆ ಆ, ಒಕಾಮಿ ಹೆಸರಂದ್ರೆ ಏನು? ವಕಾಮಿ ಅಂದರೆ ಇವಾಗ ಆಲ್ಫಾ ಅಂದರೆ ವುಲ್ಫ್ಗೆ ರಾಜ ಅಂತ, ಅಂದರೆ ವುಲ್ಫ್ ಗ್ಯಾಂಗ್ ಇರುತ್ತಲ್ಲ ಅದರಲ್ಲಿ ಗ್ಯಾಂಗ್ ಲೀಡರು. ಯಾರು ಲೀಡರ್ ಥರ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ, ಪರ್ಸ್ನಾಲಿಟಿ ಎಲ್ಲರನ್ನೂ ಜೋರು ಹೊಡ್ಕೊಂಡಿರುತ್ತೆ, ಅದಕ್ಕೆ ಆಲ್ಫಾ ಅಂತ ಕರೀತಾರೆ. ಕರೆಕ್ಟ್ ಕರೆಕ್ಟ್. ಆಲ್ಫಾ ಬಂದು ವುಲ್ಫ್ ಕಿಂಗ್. ಈಗ ಆಲ್ಫಾ ಅನ್ನೋದು ಎಲ್ಲ ನಾಯಿಗೆ ಎಲ್ಲರೂ ಇಟ್ಬಿಟ್ಟಿದ್ದಾರೆ ಇಂಡಿಯಾಲಿ. ಇವಾಗ ನಾನೇನು ಮಾಡಿದೆ ಅದಕ್ಕೆ ಅನದರ್ ಅಂದರೆ ಅದಕ್ಕೆ ಈಕ್ವಲ್ದು ಯಾವ್ದಾರ ನೇಮ್ ಸಿಗುತ್ತಾ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಬೇರೆ ಈಗ ಚೈನಾ, ಇರಾನ್, ಇರಾಕ್ ಅಲ್ಲೆಲ್ಲ ಒಂದೊಂದು ಹೆಸರು ತೋರಿಸ್ತಾ ಇತ್ತು. ಅದರಲ್ಲಿ ವಕಾಮಿ ಅನ್ನೋದು ತುಂಬ ಕ್ಯಾಚಿ ಆಯಿತು ನನಗೆ. ಅಂದರೆ ಒಂಥರ ಹೆಸರೇ ಕರೆಯೋಕ್ಕೆ ಸ್ಟೈಲಿಶ್ ಆಗಿದೆ. ಏನು ವಕಾ ಜಾಪನೀಸ್ ಹೆಸರಾ ಕೊರಿಯನ್ ಹೆಸರಾ ಇದು? ಅದೇ ನನಗೆ ಮರ್ತೋಯ್ತು, ಎರಡರಲ್ಲೊಂದು ಜಪಾನೀಸ್ ಕೊರಿಯನ್ ಎರಡರಲ್ಲೇ ಒಂದು. ಇದಕ್ಕೆ ಕ್ಯಾಡಬಾಮ್ಸ್ ಅನ್ನೋದು ನಂದು ಕಂಪ್ನಿ ನೇಮು. ಅಂದರೆ ಈಗ ಅದನ್ನು ನನ್ನ ವಂಶದ ನೇಮ್ ಅಂತ ಜನ ಅಂದ್ಕೊಂಬಿಟ್ಟಿದ್ದಾರೆ. ಯಾಕೆ ಸತೀಶ್ ಅಂದರೆ ಯಾರಿಗೂ ಗೊತ್ತಾಗಲ್ಲ, ಸತೀಶ್ ಕ್ಯಾಡಬಾಮ್ಸ್ ಅಂದ್ರೆ ಗೊತ್ತಾಗೋದು. ಅದನ್ನೇ ಈಗ ನನ್ನ ಮಗನಿಗೂ ಕ್ಯಾರಿ ಮಾಡಿ ಇಬ್ಬರದು ಈಗ ರಿಜಿಸ್ಟ್ರ್ ಮಾಡ್ಕೊಂಬಿಡೋಣ ಅಂತ ಇದ್ದೀವಿ. ಕ್ಯಾಡಬಾಮ್ಸ್ ಅನ್ನೋದು ವಂಶದ ನೇಮ್ ಥರ. ಆದರೆ ನಾವು ಗೌಡ್ರು, ಗಂಗಡಕಾರರು, ಕನ್ನಡದವರು, ನಾಗಮಂಗಲ ಗೌಡ್ರು. ಇವಾಗ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ವಕಾಮಿ ಅಂತ ಸೆಲೆಕ್ಟ್ ಮಾಡಿದ್ದೆ ಯಾಕಂದರೆ ಇದು ವರ್ಲ್ಡ್ಗೆ ಫಸ್ಟು ಅವ್ರ ಮನೆಯಿಂದ ಆಚೆ ಬಂದಿರೋದು. ಅಂದರೆ ಅವ್ರು ಇನ್ನೂ ಪಬ್ಲಿಕ್ಕಿಗೆ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಏನೂ ಇಲ್ಲ. ನಾನೇ ಮೊದಲಿಗೆ ಆಗಬೇಕು ಅಂದ್ಬಿಟ್ಟು ಫಸ್ಟು ಅವ್ರ ಮನೆಯಿಂದ ಫಸ್ಟ್ ಬಂದಿರೋದು ಇದೇ ಡಾಗು, ವುಲ್ಫ್ ಡಾಗು. ಇದು ವುಲ್ಫ್ ಡಾಗ್ ಅಂತ ಜಾತಿ ಇದೆ ಅನ್ನೋದು ಜನಗಳಿಗೆ ಗೊತ್ತಿಲ್ಲ, ಆ ಬುಕ್ಕಲ್ಲೂ ಇಲ್ಲ ಅಂದ್ರೆ ಬುಕ್ಕಲ್ಲೂ ಇಲ್ಲ, ಜನಕ್ಕೂ ಗೊತ್ತಿಲ್ಲ. ನಾನು ಡಾಗ್ ಇದನ್ನು ಬ್ರೀಡ್ ಲಿಸ್ಟಲ್ಲಿ. ಬ್ಲ್ಯಾಕ್ ಥರ ಒಂದು ಶೇಡ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಗೆಸ್ ಅಂದ್ಬಿಟ್ಟು ಕ್ವಶನ್ ಮಾರ್ಕ್ ಹಾಕ್ದೆ, ನೆಕ್ಸ್ಟ್ ಯಾವ ಬ್ರೀಡ್ ನಾನು ತರ್ತಾ ಇದ್ದೀನಿ ಅಂತ ಹೇಳಿ ಅಂತ. ಎಲ್ಲರೂ ಅಸ್ಕಿ, ಅಲಸ್ಕನ್, ಮೆಲೆಮೂಟು ಆ ಥರನೇ ಹೇಳ್ತಾರೆ. ಯಾಕಂದರೆ ಅದು ಹಿಸ್ಟ್ರಿಲೇ ಇಲ್ಲ ವುಲ್ಫ್ ಡಾಗ್ ಅನ್ನೋದು. ಅದಕ್ಕೆ ಅವ್ರಿಗೆ ಥಿಂಕ್ ಮಾಡೋಕ್ಕೂ ಆಗದೇ ಇರೋಂಗೆ ಬೇರೆ ಬೇರೆ ಬ್ರೀಡೇ ಹೆಸರಿತ್ತು, ಒಬ್ಬರು ವುಲ್ಫ್ ಡಾಗ್ ಅಂತ ಹೇಳೋಕ್ಕೆ ಆಗಲಿಲ್ಲ. ಇವಾಗ ಇದನ್ನು 15th ಆಂಧ್ರಲ್ಲಿ ಲಾಂಚ್ ಮಾಡ್ತಾಯಿದ್ದೀನಿ. ನೀವು ಇಷ್ಟು ಮರ್ಯಾದೆ ಕೊಟ್ಟು ಕರೆದಿದ್ದಕ್ಕೆ ಫಸ್ಟ್ ಟೈಮ್ ನಿಮ್ಮ ಚಾನಲ್ ಕರ್ಕೊಬಂದು ನಾನು ಅದನ್ನು ಫಸ್ಟ್ ಇಂಟ್ರ್ಯೂ ನಿಮಗೆ ಕೊಡ್ತಾಯಿದ್ದೀನಿ. ವಾವ್, ಥ್ಯಾಂಕ್ ಯು ಸರ್. ನನಗೆ ಇಷ್ಟು ಚೆನ್ನಾಗಿ ಸೆಟಪ್ ಮಾಡಿದ್ದೀರಾ, ಇಷ್ಟು ಚೆನ್ನಾಗಿ ಕುತ್ಕೊಂಡು ಎಲ್ಲ ನಮಗೆ ಒಂದು ಡೆಕೋರೇಷನ್ ಥರ ಮಾಡಿ ಇಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀರಾ. ಅದಕ್ಕೆ ಆಮೇಲೆ ನೀವು ಫೋನಲ್ಲಿ ಅಷ್ಟು ಸೌಮ್ಯವಾಗಿ ಎಲ್ಲ ನಿಮ್ಮ ಅಸ್ಟೆಂಟ್ ಎಲ್ಲ ಮಾತಾಡಿ ಕರೆದಿದ್ದೀರಾ. ಅದರಿಂದ ಇವತ್ತು ನಿಮಗೆ ಫಸ್ಟು ಕೊಡಬೇಕು ಅಂತ ನನಗೆ ಫೇಸ್ ಟು ಫೇಸ್ ನೋಡ್ದಿದ್ರು ಅನಿಸಿದ್ದಕ್ಕೆ ನಾನೇ ಫಸ್ಟು ಆಚೆ ಕರ್ಕೊಬಂದಿದ್ದೀನಿ ಇವ್ರೆ. ಥ್ಯಾಂಕ್ ಯು ಸರ್, ಮೀನ್ಸ್ ಅ ಲಾಟ್. ಆದರೆ ನಮ್ಮದು ವಿಶೇಷ, ನಮ್ಮನೇಲಿ 4 ನಾಯಿ ಇವೆ. ಇಲ್ಲಿ ಹೌದು ಹಿಂದೆ ಇರೋ ಹೇಳಿದ್ರು. ಬೋರ್ಡೆಲ್ಲ 2 ರಿಟ್ರೀವರು ಮತ್ತು 2 ಇಂಡಿ. ಹೌದು, ನಮಗೆ ಅದೇ ಇವತ್ತು ನೋಡಬೇಕು. ಇವನು ಬಂದು ಹೋಗಿರೋದು ಸ್ಮೆಲ್ಲು ಸ್ಮೆಲ್ ಹೌದು ಅವೆಲ್ಲ ಓಡಾಡುತ್ತೆ. ನೀವು ಫ್ರೀ ಹೆಂಗಿದ. ಬಿಟ್ಟ ಮೇಲೆ ಈಗ ಇದು ಇರೋದಕ್ಕೆ ಎಲ್ಲ ಒಳ್ಳೆ ರೂಮಲ್ಲಿ ಹಾಕಿದ್ರೇನೋ ಅದಕ್ಕೆ. ಸೊ ಇದ್ರ ಬಗ್ಗೆ ನಾನು ಓದ್ತಾ ಇದ್ದಾಗ ಓಕೆ ಇದ್ರ ರೇರ್ ಬ್ರೀಡು, ಇದ್ರದ್ದು ನೀರು ತೊಗೊಂಡು ಬಂದಿದ್ದು ಹೇಗೆ ಎಲ್ಲ ಹೌದು ಗೊತ್ತಾಯಿತು. ಈಗ 14ರಿಂದ 16 ವರ್ಷ ಬದುಕುವಂಥ ಒಂದು ಹೌದು ಬ್ರೀಡ್ ಇದು. ಹೌದು. ದಿನಕ್ಕೆ ಇದಕ್ಕೆ 10 ಮೊಟ್ಟೆ ಮತ್ತು ರಾ ಮೀಟ್ ಡೈಲಿ ರಾಮಿಟಿ ಕೊಡಬೇಕು. 3 kg ತಿನ್ನುತ್ತೆ ಚಿಕನ್ನು. ಅದು ಬಿಟ್ಟು ರಾಯಲ್ ಕೆನೇನು ಒಂದು 1/2 kg ಸುಮ್ಮನೆ ಸ್ಯಾಂಪಲ್ಗೆ ಹಾಕ್ತೀವಿ. ಅಂದರೆ ಇಷ್ಟ ಬಿದ್ದು ತಿನ್ನೋದು ರಾ ಮೀಟ್ ಚಿಕನ್ನು, ಅದು ಬೇಯಿಸಿರೋದು ತಿನ್ನಲ್ಲ. ಅವರು ಅಲ್ಲಿಂದ ಹಸಿ ಮಾಂಸನೇ ರೂಢಿ ಮಾಡಿದ್ದಾರೆ. ಫಾರಿನಲ್ಲಿ 99.99% ಹಸಿ ಮಾಂಸ ಹಾಕೋದು. ಅಂದರೆ ಇಂಡಿಯನ್ಸ್ ಏನಂದರೆ ಹಸಿ ಮಾಂಸ ಹಾಕಿದ್ರೆ ವರ್ಮ್ಸ್ ಬರುತ್ತೆ, ಅದು ಬರುತ್ತೆ ಅಂತ ಬ್ಯಾಡ್ ಯಾರೋ ಹೇಳಿರೋದನ್ನ ಅದನ್ನೇ ಇವರು ಥಿಂಕ್ ಮಾಡ್ಕೊಂಡು ಆ ಥರ ಸೊ ಮಾತಾಡ್ತಾರೆ. ತಪ್ಪಲ್ಲ. ತಪ್ಪಲ್ಲ, ಹಸಿ ಮಾಂಸನೇ ಕರೆಕ್ಟ್. ಅದೇ ಹೇಳಿದ್ದು, ಹಂಗೆ ಥಿಂಕ್ ಹಸಿ ಮಾಡಿರೋದು ತಪ್ಪು ಮಾಂಸನೇ ಅಂತ. ಥಿಂಕ್ ಮಾಡೋದು ತಪ್ಪು. ಹಸಿ ಮಾಂಸ ಹಾಕಿದ್ರೆ ಅದರಲ್ಲಿ ಪ್ರೋಟೀನ್, ವಿಟಮಿನ್ಸ್ ಎಲ್ಲ ತುಂಬ ಇದಿರುತ್ತೆ. ಕೋಟ್ ಶೈನಿಂಗ್ ಆಗಲಿ, ನೀವೀಗ ಡಾಕ್ಟ್ರು ಆ ಸಿರಪ್ ಬರ್ಕೊಟ್ರು, ಈ ಸಿರಪ್ ಬರ್ಕೊಟ್ರು ಅಂತ ಎಕ್ಸ್ಟ್ರಾ ಹಾಕೋದೆಲ್ಲ ಖರ್ಚು ಉಳಿಯುತ್ತೆ. ಹಸಿ ಮಾಂಸನೇ ತುಂಬ ಒಳ್ಳೆಯದು. ಅದರಲ್ಲಿ ಎಲ್ಲ ಥರ ಕ್ಯಾಲ್ಶಿಯಮ್ಮು, ಪ್ರೋಟೀನ್ ಎಲ್ಲ ಸಿಕ್ಬಿಡುತ್ತೆ. ಕೋಟ್ ಕಂಡೀಷನ್ನು ಅಷ್ಟು ಚೆನ್ನಾಗಿರುತ್ತೆ, ಹೆಲ್ತು ಅಷ್ಟು ಚೆನ್ನಾಗಿರುತ್ತೆ. ಬರೀ 3 months ಒನ್ಸು ನೀವು ಡಿವರ್ಮಿಂಗ್ ಮಾಡಿಕೊಂಡ್ರೆ ಸಾಕು. ಸ್ನಾನ ಬಂದು ತಿಂಗಳಿಗೊಂದ್ಸಲಿ ಸ್ನಾನ ಮಾಡಿಸ್ಬೇಕು, ಜಾಸ್ತಿ ಸ್ನಾನನೂ ಮಾಡಿಸ್ಬಾರ್ದು. ಕೋಟ್ ಕಂಡೀಷನ್ ಹೋಗುತ್ತೆ, ಸ್ಕಿನ್ ಪ್ರಾಬ್ಲಮ್ ಬರುತ್ತೆ, ಡ್ಯಾಂಡ್ರೂಫ್ ಬರುತ್ತೆ, ಸ್ಮೆಲ್ ಬರುತ್ತೆ. ನೀವು ಎಷ್ಟು ಸ್ನಾನ ಮಾಡಿಸ್ತೀರಾ ಅಷ್ಟು ಸ್ಮೆಲ್ ಬರುತ್ತೆ. ಎಷ್ಟು ಕಡಿಮೆ ಸ್ನಾನ ಮಾಡಿಸ್ತೀರಾ ಅಷ್ಟು ಶೈನಿಂಗು ಹೆಲ್ತಿ ಆಗಿರುತ್ತೆ. ಓ, ಥ್ಯಾಂಕ್ಸ್ ಫಾರ್ ಸಮ್ ಆಫ್ ದ ಯಾಕಂದರೆ ಟಿಪ್ಸ್. ಸ್ಕಿನ್ನಲ್ಲಿ ಬಂದು ಆಯಿಲ್ ಉತ್ಪತ್ತಿ ಆಗಲ್ಲ ನಾಯಿಯಲ್ಲಿ. ನೀವು 21 days ಬಿಟ್ರೇ ಆಯಿಲ್ ಉತ್ಪತ್ತಿ ಆಗೋದು, ಕೋಟ್ ಶೈನಿಂಗ್ ಆಗೋದು. ನೀವು ಆಯಿಲ್ ಉತ್ಪತ್ತಿ ಆಗಕ್ಕೆ ಬಿಡದೆ ನಾನು ವಾರಕ್ಕೆ 2 ಸಲ ಸ್ನಾನ ಮಾಡಿಸ್ತೀನಿ, ಸ್ಮೆಲ್ಲು ಅಂತಾರೆ. ಅವ್ರು 2 ಸಲ ಸ್ನಾನ ಮಾಡಿಸೋದಕ್ಕೆ ಸ್ಮೆಲ್ಲು. ಎಷ್ಟು ಕಡಿಮೆ ಮಾಡಿಸ್ತೀರ ಅಷ್ಟು ಹೆಲ್ತಿಯಾಗಿ ಶೈನಿಂಗ್ ಆಗಿ ಇರುತ್ತೆ. ಥ್ಯಾಂಕ್ಸ್ ಫಾರ್ ದ ಟಿಪ್. ಸೊ ನಾವು ಇವನು ಸ್ವಲ್ಪ ಇವಾಗ ಎದ್ದು ಈ ಕಡೆ ಆ ಇಲ್ಲ ಕಡೆ ಇಲ್ಲ, ನೋಡ್ತಾ ಏನು ಇದ್ದಾನೆ, ಮಾಡಲ್ಲ, ಏನು ಮಾಡಲ್ಲ. ಏನೂ ಮಾಡಲ್ಲ. ಬಟ್ ಆದರೂ ಅವನನ್ನು ಸೈಡಿಂದ ಹಿಂಗೆ ನೋಡಿದ್ರೆ ಇಲ್ಲ ಏನು ಇಲ್ಲ, ಸರ್ ಒಳ್ಳೆ ಏನಿಲ್ಲ, ನನ್ನ ದೊಡ್ಡ ನೋಡ್ಕೊಂಡು ಮಾತಾಡ್ತಾ ಇರ್ರಿ ಬೇರ್ ಅಷ್ಟೇ. ಥರ ಇದ್ದಾನೆ. ನಾನೇನು ಹೆದರ್ಕೋತಾ ಇಲ್ಲ, ಬಟ್ ಆದರೂ ಒಂದು ಆರ ಇದೆ ಇಲ್ಲ ಅವನದು, ಇಲ್ಲ, ಬೇಡ. ನಿಂತರೆ ಅವನು. ಸೊ ನಾವು ಇವನ್ನ ಮೇಂಟೈನ್ ಮಾಡೋದು ಎಷ್ಟು ಈಸಿ? ಬಿಕಾಸ್ ನೀವು ಒಂದು ರೇರೆಸ್ಟ್ ಜಾಗ ಅವ್ರ ಮನೆಗೆ ಹೋಗಿದ್ರಲ್ಲ ಸೌತ್ ಓಕೆ ಅಮೆರಿಕಾದಲ್ಲಿ, ಓಕೆ
ಅಲ್ಲಿ ಹೋದಾಗ ನಿಮ್ಗೆ ಅಷ್ಟು ಈಸಿಯಾಗಿ ಆಕ್ಸೆಸ್ ಎಲ್ಲ ಕೊಟ್ರಾ? ನಿಮಗೆ ಅಂದರೆ ಕೊಡ್ತೀನಿ ಅಂತ ಒಪ್ಕೊಂಡ್ಬಿಟ್ರಾ? ಇಲ್ಲ, ನನಗೆ ಏನಂದರೆ ನನಗೆ ಇಂಗ್ಲೀಷ್ ಬರಲ್ಲ ಇವರೇ, ಅದರಿಂದ ನಾನು ಟ್ರಾನ್ಸಾಕ್ಷನ್ ನಾನು ಮಾಡೋದೇ ಇಲ್ಲ. ನನಗೆ ಅದಕ್ಕೆ ಡೀಲರ್ಸು ಬ್ರೋಕರ್ಸ್ ಇರ್ತಾರೆ, ಅವ್ರ ಥ್ರೂನೇ ತರಿಸ್ಕೊಳ್ಳೋದು. ನಾನು ಕನ್ನಡ ಮೀಡಿಯಮ್ ಓದಿರೋದು, ನನಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರಲ್ಲ. ಈಗ ಸ್ವಲ್ಪ ಹಿಂದಿ ಕಲ್ತಿದ್ದೀನಿ. ಇಂಗ್ಲೀಷ್ ಬರ್ದಿರೋದಕ್ಕೆ ನಾನು ಮಾತಾಡೋದೇ ಇಲ್ಲ, ಯಾಕಂದರೆ ಇಂಗ್ಲೀಷೇ ಬರದೆ ನಾನು ಫಾರಿನವ್ರಿಗೂ ಹೆಂಗೆ ಮಾತಾಡೋಕ್ಕಾಗತ್ತೆ. ಅದರಿಂದ ಡೀಲರ್ಸ್ ಇರ್ತಾರೆ, ಬ್ರೋಕರ್ಸ್ ಇರ್ತಾರೆ, ಅವ್ರು ತಂದು ಕೊಟ್ಟಿದ್ದಾರೆ.